ಕೊಳ್ಳಿ ಇಲ್ಲ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರೇ, ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಆಕ್ರೋಶದ ಕಿಡಿನುಡಿಗಳು. ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು. ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದ್ರೂ ಇದೆಯಾ ನಿಮ್ಗೆ? ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ. 9 ವರ್ಷದಲ್ಲಿ ಮಾಡದ ಕೆಲಸವನ್ನ 90 ದಿನದಲ್ಲಿ ಮಾಡ್ತೀರಾ? ಬೀದರ್ನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಪ್ತ ಸಚಿವರು 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳಿದ್ರೆ ಹುಟ್ಟದ. ಹಿರಿಯರಾದ ಕೆ ಎಚ್ ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಸರ್? ಟೋಟಲಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ನಿಜಕ್ಕೂ ಜನರು ಸಾಕಷ್ಟು ಸಂಕಟದಲ್ಲಿದ್ದಾರೆ. ಮೊನ್ನೆ IPL ಸಂದರ್ಭದಲ್ಲಿ IPL ಕ್ರಿಕೆಟ್ ವಿಜಯೋತ್ಸವ ಸಂದರ್ಭ 11 ಜನ ಸತ್ತು ಹೋದ್ರು. ಸಾಕಷ್ಟು ಇವತ್ತು ಮಳೆ ಬಂದು ಹಾನಿಯಾಗಿದೆ. ಒಂದು ಸಚಿವರು ಒಂದು ಜಿಲ್ಲೆ ಓಡಾಡ್ತಾ ಇಲ್ಲ. ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 5 ವರ್ಷ CM ಸಿದ್ದರಾಮಯ್ಯ ಇರ್ತಾರೆ ಸರ್, DK ಆಗ್ತಾರೆ ಸರ್? ಸಿದ್ದರಾಮಯ್ಯ ಆಗ್ತಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ. ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ, DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇಬ್ಬರದು ತಪ್ಪಲ್ಲ. ಆದರೆ ಸಿದ್ದರಾಮಯ್ಯನವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. 160 ಕೋಟಿ ರೂಪಾಯಿ ಖರ್ಚು ಮಾಡದಂತಹ ಜಾತಿ ಜನಗಣತಿ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರ್ದಾರ ಘೋಷಣೆಗಳು ಮಾಡ್ಕೊಂಡ್ ಬಂದ್ರಿ. ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ. ಆದ್ರೆ ಅದಾಗ್ಲಿಲ್ಲ. ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ 90 ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ, 90 ದಿನದಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯನವರೇ, 9 ವರ್ಷದಲ್ಲಿ ಮಾಡಿದ್ದು 90 ದಿನದಲ್ಲಿ ಮಾಡ್ತೀರೇನ್ರಿ? ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ, ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ಲೈನ್ ಕೊಡಿ. 1 ವಾರ, 15 ದಿನ, ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು, ಜಾತಿ ಜನಗಣತಿ ಜಾರಿ ತರಬೇಕು. ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ. ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ. ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ, ಹಿಂದುಳಿದ ದಲಿತರ ಪರವಾಗಿದ್ದಾರೆ ಅನ್ನೋದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ. ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥಿ ಅನ್ನೋಂಥ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಬರೀ 5 ವರ್ಷ ಮುಖ್ಯಮಂತ್ರಿ ಇದ್ದ ದೊಡ್ಡ ಸಾಧನೆ ಮಾಡಿದೀನಿ ಅಂತಲ್ಲ, ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತನಕ ಬಂದಿದ್ದೀರಿ. ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ, ಜಾತಿ ಜನಗಣತಿ ಬಗ್ಗೆ. ತಕ್ಷಣ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬನ್ನಿ, ಇಲ್ಲ ಜಾತಿ ಜನಗಣತಿ ಜಾರಿತಲ್ಲಿ ಎರಡರೊಂದು ಮಾಡಿ ಅಂತ ಒತ್ತಾಯ ಮಾಡ್ತೇನೆ. ರಾಜ್ಯದಲ್ಲ ಇರ್ಬೋದು, ದೇಶದಲ್ಲಿ ಇರ್ಬೋದು, ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ. ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರೋ ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡಿದೆ. ಸೊ ಇದು ಕೆ ಎಚ್ ಈಶ್ವರಪ್ಪ ಅವ್ರ ಮಾತಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾ ಮಕ್ಕಳು, ರಿಪಬ್ಲಿಕ್ ಕನ್ನಡ, ಬೀದರ್. ಕೊಳ್ಳಿ ಇಲ್ಲ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರೇ, ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಎಸ್ ಈಶ್ವರಪ್ಪ ಆಕ್ರೋಶದ ಕಿಡಿನುಡಿಗಳು. ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು. ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದ್ರೂ ಇದೆಯಾ ನಿಮ್ಗೆ? ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ. 9 ವರ್ಷದಲ್ಲಿ ಮಾಡದ ಕೆಲಸವನ್ನ 90 ದಿನದಲ್ಲಿ ಮಾಡ್ತೀರಾ? ಬೀದರ್ನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಪ್ತ ಸಚಿವರು 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳಿದ್ರೆ ಹುಟ್ಟದ. ಹಿರಿಯರಾದ ಕೆ ಎಚ್ ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಸರ್? ಟೋಟಲಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ನಿಜಕ್ಕೂ ಜನರು ಸಾಕಷ್ಟು ಸಂಕಟದಲ್ಲಿದ್ದಾರೆ. ಮೊನ್ನೆ IPL ಸಂದರ್ಭದಲ್ಲಿ IPL ಕ್ರಿಕೆಟ್ ವಿಜಯೋತ್ಸವ ಸಂದರ್ಭ 11 ಜನ ಸತ್ತು ಹೋದ್ರು. ಸಾಕಷ್ಟು ಇವತ್ತು ಮಳೆ ಬಂದು ಹಾನಿಯಾಗಿದೆ. ಒಂದು ಸಚಿವರು ಒಂದು ಜಿಲ್ಲೆ ಓಡಾಡ್ತಾ ಇಲ್ಲ. ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 5 ವರ್ಷ CM ಸಿದ್ದರಾಮಯ್ಯ ಇರ್ತಾರೆ ಸರ್, DK ಆಗ್ತಾರೆ ಸರ್? ಸಿದ್ದರಾಮಯ್ಯ ಆಗ್ತಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ. ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ, DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇಬ್ಬರದು ತಪ್ಪಲ್ಲ. ಆದ್ರೆ ಸಿದ್ದರಾಮಯ್ಯನವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. 160 ಕೋಟಿ ರೂಪಾಯಿ ಖರ್ಚು ಮಾಡದಂತಹ ಜಾತಿ ಜನಗಣತಿ ಬಗ್ಗೆ
ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರ್ದಾರ ಘೋಷಣೆಗಳು ಮಾಡ್ಕೊಂಡ್ ಬಂದ್ರಿ, ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ. ಆದ್ರೆ ಅದಾಗ್ಲಿಲ್ಲ. ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ 90 ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ 90 ದಿನದಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯನವರೇ 9 ವರ್ಷದಲ್ಲಿ ಮಾಡಿದ್ದು 90 ದಿನದಲ್ಲಿ ಮಾಡ್ತೀರೇನ್ರಿ? ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ, ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಡಿಸಬೇಕು ಅನ್ನೋಂತ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ಲೈನ್ ಕೊಡಿ. 1 ವಾರ 15 ದಿನ ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು, ಜಾತಿ ಜನಗಣತಿ ಜಾರಿ ತರಬೇಕು. ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ. ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ. ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ, ಹಿಂದುಳಿದ ದಲಿತರ ಪರವಾಗಿದ್ದಾರೆ ಅನ್ನೋದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ. ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥಿ ಅನ್ನೋಂಥ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಬರೀ 5 ವರ್ಷ ಮುಖ್ಯಮಂತ್ರಿ ಇದ್ದು ದೊಡ್ಡ ಸಾಧನೆ ಮಾಡಿದೀನಿ ಅಂತಲ್ಲ, ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತನಕ ಬಂದಿದ್ದೀರಿ. ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ, ಜಾತಿ ಜನಗಣತಿ ಬಗ್ಗೆ. ತಕ್ಷಣ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬನ್ನಿ, ಇಲ್ಲ ಜಾತಿ ಜನಗಣತಿ ಜಾರಿ ತರಲಿ. ಎರಡರಲ್ಲೊಂದು ಮಾಡಿ ಅಂತ ಒತ್ತಾಯ ಮಾಡ್ತೇನೆ. ರಾಜ್ಯದಲ್ಲ ಇರ್ಬೋದು, ದೇಶದಲ್ಲಿ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ. ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರೋ ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇದು ಕೆ.ಎಚ್. ಈಶ್ವರಪ್ಪ ಅವ್ರ ಮಾತಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಖರ್ಗೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇಲ್ಲ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರೇ, ನೀವೊಬ್ಬ ಸ್ವಾರ್ಥಿ ಮುಖ್ಯಮಂತ್ರಿ ಆಗಿದ್ದೀರಿ. ಎಂ ಸಿದ್ದರಾಮಯ್ಯ ವಿರುದ್ಧ ಕೆ.ಎಸ್. ಈಶ್ವರಪ್ಪ ಆಕ್ರೋಶದ ಕಿಡಿನುಡಿಗಳು. ಹಿಂದುಳಿದ ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ನೀವು. ಹಿಂದುಳಿದ ದಲಿತರ ಬಗ್ಗೆ ಸ್ವಲ್ಪ ಕಾಳಜಿ ಏನಾದ್ರೂ ಇದೆಯಾ ನಿಮ್ಗೆ? ಕಾಳಜಿ ಇದ್ರೆ ಜಾತಿ ಗಣತಿ ಜಾರಿ ಮಾಡಿ. 9 ವರ್ಷದಲ್ಲಿ ಮಾಡದ ಕೆಲಸವನ್ನ 90 ದಿನದಲ್ಲಿ ಮಾಡ್ತೀರಾ? ಬೀದರ್ನಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಪ್ತ ಸಚಿವರು 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೇಳಿದ್ರೆ ಹುಟ್ಟದ. ಹಿರಿಯರಾದ ಕೆ.ಎಚ್. ಈಶ್ವರಪ್ಪ ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಸರ್? ಟೋಟಲಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೋಸ್ಕರ ಗುದ್ದಾಟ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ನಿಜಕ್ಕೂ ಜನರು ಸಾಕಷ್ಟು ಸಂಕಟದಲ್ಲಿದ್ದಾರೆ. ಮೊನ್ನೆ IPL ಸಂದರ್ಭದಲ್ಲಿ IPL ಕ್ರಿಕೆಟ್ ವಿಜಯೋತ್ಸವ ಸಂದರ್ಭ 11 ಜನ ಸತ್ತು ಹೋದ್ರು. ಸಾಕಷ್ಟು ಇವತ್ತು ಮಳೆ ಬಂದು ಹಾನಿಯಾಗಿದೆ. ಒಂದು ಸಚಿವರು ಒಂದು ಜಿಲ್ಲೆ ಓಡಾಡ್ತಾ ಇಲ್ಲ, ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಅವ್ರದೇ ಪಕ್ಷದ ಕೆಲವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 5 ವರ್ಷ CM ಸಿದ್ದರಾಮಯ್ಯ ಇರ್ತಾರೆ ಸರ್, DK ಆಗ್ತಾರೆ ಸರ್? ಸಿದ್ದರಾಮಯ್ಯ ಆಗ್ತಾರೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ಇದು ಕರ್ನಾಟಕ ರಾಜ್ಯದ ಜನರ ಆಸಕ್ತಿ ಅಲ್ಲ. ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಸಕ್ತಿ, DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ. ಇಬ್ಬರದು ತಪ್ಪಲ್ಲ. ಆದ್ರೆ ಸಿದ್ದರಾಮಯ್ಯನವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಬಹಿರಂಗವಾಗಿ ಇಡೀ ಕರ್ನಾಟಕ ರಾಜ್ಯ ನಿಮ್ದೇನು ನಡೀತಾ ಇಲ್ಲ, ಜನ ಮಾತಾಡ್ತಾ ಇದ್ದಾರೆ. 160 ಕೋಟಿ ರೂಪಾಯಿ ಖರ್ಚು ಮಾಡದಂತಹ ಜಾತಿ ಜನಗಣತಿ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಜೋರ್ದಾರ ಘೋಷಣೆಗಳು ಮಾಡ್ಕೊಂಡ್ ಬಂದ್ರಿ, ಹಿಂದುಳಿದವ್ರನ್ನ ದಲಿತರನ್ನ ಬಳಸ್ಕೊಂಡ್ರಿ. ಆದ್ರೆ ಅದಾಗ್ಲಿಲ್ಲ. ಒಂದೇ ಮಾತಲ್ಲಿ ಕೇಂದ್ರ ನಾಯಕರ ಹತ್ರ ಮಾತಾಡಿ 90 ದಿನದಲ್ಲಿ ಕೇಂದ್ರ ನಾಯಕರು ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ 90 ದಿನದಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯನವರೇ 9 ವರ್ಷದಲ್ಲಿ ಮಾಡಿದ್ದು 90 ದಿನದಲ್ಲಿ ಮಾಡ್ತೀರೇನ್ರಿ? ನಿಮಗೆ ನಿಜಕ್ಕೂ ಸ್ವಾಭಿಮಾನ ಇದ್ರೆ, ನಿಜಕ್ಕೂ ಹಿಂದುಳಿದವರು ದಲಿತರ ಬಗ್ಗೆ ನ್ಯಾಯ ಕೊಡಿಸಬೇಕು ಅನ್ನೋಂತ ಆಸಕ್ತಿ ಇದ್ರೆ ಜಾತಿ ಜನಗಣತಿಗೆ ಡೆಡ್ಲೈನ್ ಕೊಡಿ. 1 ವಾರ 15 ದಿನ ತಿಂಗಳೊಳಗೆ ಕೇಂದ್ರದವರು ಒಪ್ಪಿಗೆ ಕೊಡಬೇಕು, ಜಾತಿ ಜನಗಣತಿ ಜಾರಿ ತರಬೇಕು. ಅದರಲ್ಲಿ ಏನೋ ವ್ಯತ್ಯಾಸ ಇದ್ರೆ ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ. ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಬಿಸಾಕ್ ಬನ್ನಿ. ಆಗ ನಿಜಕ್ಕೂ ಸಿದ್ದರಾಮಯ್ಯನವರು ಎಲ್ಲ ಬಡವರ ಪರವಾಗಿ, ಹಿಂದುಳಿದ ದಲಿತರ ಪರವಾಗಿದ್ದಾರೆ ಅನ್ನೋದ್ರ ರಾಜ್ಯ ಜನ ಅರ್ಥ ಮಾಡ್ಕೋತಾರೆ. ಇಲ್ಲಾಂದ್ರೆ ಸಿದ್ದರಾಮಯ್ಯನು ಕೂಡ ಕುರ್ಚಿಗೋಸ್ಕರ ಆಸೆ ಪಡ್ತಾರೆ ಅಂತ ಒಬ್ಬ ಸ್ವಾರ್ಥಿ ಅನ್ನೋಂಥ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಬರೀ 5 ವರ್ಷ ಮುಖ್ಯಮಂತ್ರಿ ಇದ್ದು ದೊಡ್ಡ ಸಾಧನೆ ಮಾಡಿದೀನಿ ಅಂತಲ್ಲ, ನಿಮ್ಮ ಅಪೇಕ್ಷೆ ತಕ್ಕಂತೆ ಹಿಂದುಳಿದವರು ದಲಿತರ ಹೆಸರಿನಲ್ಲೇ ಇಲ್ಲಿ ತನಕ ಬಂದಿದ್ದೀರಿ. ಏನೂ ನೀವು ಮಾಡಲಿಲ್ಲ ಆ ಜಾತಿ ರಾಜಕಾರಣದ ಬಗ್ಗೆ, ಜಾತಿ ಜನಗಣತಿ ಬಗ್ಗೆ. ತಕ್ಷಣ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬನ್ನಿ, ಇಲ್ಲ ಜಾತಿ ಜನಗಣತಿ ಜಾರಿ ತರಲಿ. ಎರಡರಲ್ಲೊಂದು ಮಾಡಿ ಅಂತ ಒತ್ತಾಯ ಮಾಡ್ತೇನೆ. ರಾಜ್ಯದಲ್ಲ ಇರ್ಬೋದು, ದೇಶದಲ್ಲಿ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆ ಪಡೋದು ತಪ್ಪಲ್ಲ. ಆದ್ರೆ ಯಾವ ಒಂದು ಗುರಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ರೋ ಆ ಗುರಿ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇದು ಕೆ.ಎಚ್. ಈಶ್ವರಪ್ಪ ಅವ್ರ ಮಾತಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಖರ್ಗೆ, ರಿಪಬ್ಲಿಕ್ ಕನ್ನಡ, ಬೀದರ್.